ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಕಾಣಿಕೆ ಹಣ ಕದ್ದಿರುವ ವಿಡಿಯೋ ವೈರಲ್ ಆಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 200 ಕೋಟಿಯಷ್ಟು ಕಾಣಿಕೆ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತ ಟಿಟಿಡಿ ಸದಸ್ಯರೇ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಾಗಾದರೆ ಕಾಣಿಕೆ ಕಳ್ಳತನದ ಕಥೆ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕಲಿಯುಗದ ಭಕ್ತರ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪನಿಗೆ ಕೈ ಮುಗಿಯದವರಿಲ್ಲ. ತಿರುಪತಿಗೆ ಹೋಗಿ ಹರಕೆ ಕಟ್ಟಿಕೊಂಡ್ರೆ ಫಲ ನೀಡುತ್ತೆ, ಜನ್ಮ ಜನ್ಮಗಳ ಪಾಪನಾಶವಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದೇ ನಂಬಿಕೆ ಮೇಲೆ ಕೋಟಿ ಕೋಟಿ ಭಕ್ತರು ಪ್ರತಿ ವರ್ಷ ತಿಮ್ಮಪ್ಪನ ದರ್ಶನ ಪಡೆಯುತ್ತಾರೆ. ವೆಂಕಟೇಶ್ವರ ಸ್ವಾಮಿ ಮಾಡಿರೋ ಸಾಲ ತೀರಿಸೋಕೆ ತಿಮ್ಮಪ್ಪನಿಗೆ ಕೈಲಾದಷ್ಟು ಕಾಣಿಕೆಗಳನ್ನೂ ಭಕ್ತರು ಹಾಕ್ತಾರೆ. ಆದರೆ ಭಕ್ತರು ಹಾಕುವ ಕಾಣಿಕೆಯನ್ನೇ ತಿರುಪತಿ ತಿರುಮಲ ಟ್ರಸ್ಟ್ನಲ್ಲಿ ತಿಂದು ತೇಗ್ತಿದ್ದಾರೆ ಅನ್ನೋದು ಮತ್ತೆ ಸಾಬೀತಾಗಿದೆ. ಟಿಟಿಡಿ ಸದಸ್ಯ ಭಾನುಪ್ರಕಾಶ್ ರೆಡ್ಡಿ ವರ್ಷದ ಹಿಂದೆ ಮಾಡಿದ್ದ ಆರೋಪಕ್ಕೆ ಇವತ್ತು ಸಿಸಿಟಿವಿ ಸಾಕ್ಷಿ ಸಿಕ್ಕಿದೆ. ನೋಡಿ, ಪಂಚೆ ಒಳಗೆ ಹೇಗೆ ಪುಣ್ಯಾತ್ಮ ಸಲೀಸಾಗಿ ವಿದೇಶಿ ನೋಟುಗಳ ಕಂತೆಯನ್ನ ಮುಚ್ಚಿಟ್ಟುಕೊಳ್ತಿದ್ದಾನೆ ಅಂತ. ಪ್ರತಿದಿನ ತಿರುಪತಿ ಹುಂಡಿಗೆ 1 ರಿಂದ 1.5 ಕೋಟಿ ಹಣ ಕಾಣಿಕೆಯಾಗಿ ಬರುತ್ತೆ. ಈ ಹಣವನ್ನ ಟಿಟಿಡಿ ಸದಸ್ಯರೇ ಎಣಿಕೆ ಮಾಡ್ತಾರೆ. ಹಣ ಎಣಿಕೆ ಮಾಡೋ ಜಾಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿಗಳಿವೆ. ಸಿಸಿಟಿವಿ ನೋಡೋಕೆ 100 ಅಧಿಕಾರಿಗಳಿರ್ತಾರೆ. ಆದರೂ ಎಲ್ಲರನ್ನೂ ಯಾಮಾರಿಸಿ ಹೇಗೆ ಹಣ ಲಪಟಾಯಿಸ್ತಿದ್ದಾನೆ ನೋಡಿ. ಅಂದಹಾಗೆ ತಿಮ್ಮಪ್ಪನ ಕಾಣಿಕೆ ಹಣವನ್ನ ಕಳ್ಳತನ ಮಾಡಿರೋ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ. ವೈಎಸ್ಆರ್ ಪಕ್ಷ ಜಗನ್ಮೋಹನ್ ರೆಡ್ಡಿ ಸಿಎಂ ಆಗಿದ್ದಾಗ ಜಗನ್ ಕೃಪಾ ಕಟಾಕ್ಷದಿಂದ ಟಿಟಿಡಿಯಲ್ಲಿ ಝಾಂಡಾ ಹೂಡಿದ್ದ ರವಿಕುಮಾರ್. ಈ ಪುಣ್ಯಾತ್ಮ ಟಿಟಿಡಿಯಲ್ಲಿ ಕದ್ದ ಹಣ ಅಂದಾಜು 200 ಕೋಟಿ. ವೈಎಸ್ಆರ್ ಪಕ್ಷದ ರವಿಕುಮಾರ್ ಈ ಹಿಂದೆ 2023 ಏಪ್ರಿಲ್ನಲ್ಲಿ 72,000 ರೂಪಾಯಿ ಮೌಲ್ಯದ ಅಮೆರಿಕನ್ ಡಾಲರ್ ಕದ್ದು ಸಿಕ್ಕಿಬಿದ್ದಿದ್ದ. ಆಗ ಮೈಮೇಲಿದ್ದ ಬಟ್ಟೆಯನ್ನೆಲ್ಲ ತೆಗೆಸಿ ಪರಿಶೀಲನೆ ಮಾಡಿದ್ರು. ಆಮೇಲೆ ಪೊಲೀಸರಿಗೂ ಒಪ್ಪಿಸಿದ್ರು. ಕೋರ್ಟ್ನಲ್ಲಿ ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಕೊಂಡು ಆಸಾಮಿ ಜಾಮೀನು ಪಡೆದು ಮತ್ತೆ ಜಗನ್ ಸರ್ಕಾರದ ಕೃಪೆಯಿಂದ ಟಿಟಿಡಿಯಲ್ಲಿ ಬಿಡಾರ ಹೂಡಿದ್ದ. ಈಗ ಮತ್ತೆ ರವಿಕುಮಾರ್ ಕಳ್ಳಾಟದ ವಿಡಿಯೋ ಹಿಡಿದು ಟಿಟಿಡಿ ಸದಸ್ಯ ಭಾನುಪ್ರಕಾಶ್ ರೆಡ್ಡಿ ಇವತ್ತು ವಾಗ್ದಾಳಿ ಮಾಡಿದ್ರು. ఖచ్చితంగా అవినీతి ఆరోపణలు గత ప్రభుత్వానికి ఇప్పుడు ఎవరైనా అండగా ఉంటే బ్రహ్మోత్సవాల తర్వాత అందరినీ టీటీడీ నుంచి పంపేస్తున్నాం. అవినీతి ఆరోపణలు ఎదుర్కొనే అధికారులు గత ప్రభుత్వానికి ఇప్పుడు కూడా అండగా నిలుస్తుంటే అధికారులు ఎవరైనా సరే వారిని ఇంటికి పోయి పంపే కార్యక్రమం బ్రహ్మోత్సవానికి మొదలవుతుంది. ಅಂದಹಾಗೆ ಕಾಣಿಕೆ ಹಣ ಕದ್ದ ರವಿಕುಮಾರ್ ಕದ್ದ ಹಣ ಇಟ್ಕೊಳ್ಳೋಕೆ ದೇಹದಲ್ಲಿ 2 ಕಡೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಜಾಗ ಮಾಡಿಕೊಂಡಿದ್ದ ಅನ್ನೋ ಆಘಾತಕಾರಿ ಸತ್ಯಾನೂ ಬಯಲಾಗಿದೆ. ಏನೇ ಆಗಲಿ, ಇದೇ ಸೆಪ್ಟೆಂಬರ್ 24ರಿಂದ ತಿರುಪತಿ ತಿರುಮಲದಲ್ಲಿ ಬ್ರಹ್ಮೋತ್ಸವ ಜರುಗಲಿದೆ. ಬ್ರಹ್ಮೋತ್ಸವದ ಬಳಿಕ ಟಿಟಿಡಿಯಲ್ಲಿರೋ ಜಗನ್ ಸರ್ಕಾರದ ಸದಸ್ಯರನ್ನ ಮನೆಗೆ ಕಳಿಸುವ ಕೆಲಸ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.